भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। संस्थितः त्वां प्रार्थयामि मदज्ञानं मां गुरो। ॐ देवी विश्वावसुनामोत्तरे उत्तरायणे ईश्वरतो आशीर्वादस्य ऐश्वर्य अभिवृद्ध्यर्थं पीड़ा परिहार द्वारा दीर्घायुष्य अभिवृद्ध्यर्थं असमृद्धि निवारण निवारण सकल समृद्धि बोधनार्थं विशेषेण समस्त सन्मंगलाप्त्यर्थं श्री ओम चंडाय ओम प्रचंडाय ओम सरस्वाय ओम अष्टदिक्पाल पूजां समर्पयामि। ओम पीठ पूजां ओम अनंताय नमः ओम अष्टदिक्भ्यो नमः ओम क्षीरान्नवाय नमः सप्तसागरेभ्यो नमः ओम अंकुराय नमः ओम नाराय नमः ओम नीलाय नमः ओम पत्रेभ्यो नमः ओम केसरेभ्यो नमः ओम रसेभ्यो नमः इति कीटपूजां समर्पयामि। पत्रं त्रेयं चूलं वज्रं च खड्गं परशुम् अभ्येदं दक्षभागे नागं पाशं च घण्टां हृदयग्रहं चाक्षं वामभागे अमृतमस्तु अमृतोपस्तनमसि स्वाहा। ओम प्राणाय स्वाहा ओम प्राणाय स्वाहा ओम अपानाय स्वाहा ओम व्यानाय स्वाहा ओम उदानाय स्वाहा ओम समानाय स्वाहा ओम ब्रह्मणे स्वाहा। चंद्रमा मनसो जातः चक्षुष्यामि। ओम नाभ्यासीगनिको पूगीप्रसमायुक्तं नागवल्लीकरयुक्तं कर्पूरचूर्णसंयुक्तं ताम्बूलं प्रतिगृह्यता महागणपतिदेवताभ्यः पूगीप्रताम्बूलं समर्पयामि। एकदा ब्रह्मणोपहरति एकदैव यजमानायोस्तेजो दधाति। ओम एकदन्ताय विद्महे वक्रतुण्डाय धीमहि तन्नो दन्तिः प्रचोदयात्। ओम तत्पुरुषाय विद्महे महादेवाय धीमहि तन्नो रुद्रः प्रचोदयात्। ईशानः सर्वविद्या ओम सत्योजातं सत्योजाताय क्षन्ति त एनं पुनः सुमन्ते राज्याय शेरसो राजा भवति। शान्ति शान्ति शान्ति। शान्ति शान्ति शान्ति। ओम शांति शांति शांति। ओम तच्छयोरागुणेमहे गातुं यज्ञाय गातुं यज्ञपतये दैवीः स्वस्तिरस्तु नः स्वस्तिर्मा। शांति शांति शांति। ओम पूर्णमदः पूर्णमिदं पूर्णात् पूर्णमुदच्यते
पूर्णमुदच्यते पूर्णस्य पूर्णमादाय पूर्णमेवावशिष्यते ओम शांति 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 हरि ओम ಅದಕ್ಕಿಂತ शतेन्द्रिय आयुष्येवेन्द्रिये प्रतिष्ठति तत्सवितुर्वरेण्यं भर्गो देवस्य धीमहि धियो यो नः प्रचोदयात् ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो ಇಲ್ಲೂ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದು ಓಕೆ ಮತ್ತೆ ದೇವಕಿ ದೇವಿ ಸುತನಾದ ಶ್ರೀಹರಿಗೆ ಮತ್ತೆ ದೇವಕಿ ದೇವಿ ಸುತನಾದ ಶ್ರೀಹರಿಗೆ ಶ್ರೀನಾಥ ಗೋವಿಂದ ವೇದಗಳನ್ನು गौडपदं महान्तं गोविन्दयोगीन्द्रम् अथास्य शिष्यं श्रीशङ्कराचार्यम् अथास्य पद्मपादं च शिष्यं तं तोटकं वार्धिककारमन्यान् अस्मद्गुरु सन्ततमानतोऽस्मि
वृक्षाय नमतां ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಗುರು ನಿನ್ನ ಕಂಡೊಡೆ ಆನಂದವಾಯ್ತು ನಿಂತೆಡೆ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ರಾಗಯೋಗ ಸಂಗಮ ರಾಘವೇಂದ್ರ ಭೋಗ ಭಾಗ್ಯ ಬಯಸದ ಯೋಗೇಶ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಗುರುವಾರ ಬಂದೊಡೆ ಮನಸೆಳೆವುದೋ ತುಂಗೆಯಲಿ ನಾವಿಂದೆ ಬೃಂದಾವನವ ಕಂಡೆ ತುಂಗೆಯಲಿ ನಾವಿಂದೆ ಬೃಂದಾವನವ ಕಂಡೆ ನನಗೆ ನಿನ್ನ ಬಂಧನವಾಯ್ತು ನನಗೆ ನಿನ್ನ ಬಂಧನವಾಯ್ತು ಬಂಧನವೇ ಬಾಳಿನ ಬಂಧನವಾಯ್ತು ಬಂಧನವಾಯ್ತು ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಎಂದೆಂದು ಸ್ಮರಿಸಿದೆ ಇರಿಸಿದ ನಿನ್ನನ್ನು ಎಂದೆಂದು ಸ್ಮರಿಸಿದೆ ಮರಣೆಯ ನಾಮದಿ ಬಾಳೆಲ್ಲ ಪಾವನ ಬಾಳೆಲ್ಲ ಪಾವನ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಆಧ್ಯಾತ್ಮ ಸಾರುವ ಆನಂದ ಸಾಗರ ಪರಮಾನಂದ ನೀಡುವ ಭಕ್ತಿಯ ಆಗರ ಆಧ್ಯಾತ್ಮ ಸಾರುವ ಆನಂದ ಸಾಗರ ಪರಮಾನಂದ ನೀಡುವ ಭಕ್ತಿಯ ಆಗರ ಭಕ್ತಿ ಭಜಿಸುವೆ ಮುಕ್ತಿಯ ನೀಡೆ ಮಗೆ ಮುಕ್ತಿಯ ನೀಡೆ ಮಗೆ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಗುರು ನಿನ್ನ ಕಂಡೊಡೆ ಆನಂದವಾಯ್ತು ನಿನ್ನೆಡೆ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ರಾಗಯೋಗ ಸಂಗಮ ರಾಘವೇಂದ್ರ ಭೋಗ ಭಾಗ್ಯ ಬಯಸದ ಯೋಗೇಂದ್ರ ಗುರುವಾರ ಬಂದೊಡೆ ಮನಸೆಳೆವುದೋ ನಿನ್ನೆಡೆ ಗುರುವಾರ ಬಂದೊಡೆ ಮನಸೆಳೆವುದೋ ಬಂದ್ಬಿಡಿ.
ನಿಂತಲೇ ನಿಂದೆ ಕತ್ತಲಲ್ಲಿ ಸಿಲುಕಿದೆ ಬಡಲಿ ಬೆಂಡಾದೆ ನಿನ್ನ ಚೈತನ್ಯದ ಬೆಳಕಿನಿಂದಲೇ ನಿಂದೆ ಎಲ್ಲ ಜೀವಿಗಳಿಗೆ ನೀವೇ ಆಧಾರವಾಗಿದೆ ಎಲ್ಲ ಜೀವಿಗಳಿಗೆ ನೀವೇ ಆಧಾರವಾಗಿದೆ ಸತ್ಯಸಂಧನೆ ನಿತ್ಯ ರೂಪನೇ ಯೋಗಿ ವರ್ಯನೇ ಸತ್ಯಸಂಧನೆ ನಿತ್ಯ ರೂಪನೇ ಯೋಗಿ ವರ್ಯನೇ ಹೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ಅರಿಯುವ ಶಕ್ತಿಯ ನೀಡೆ ನಗೆ ಸಾಧನೆ ನಿನ್ನ ಸಾಹಿತ್ಯವಾನೆ ನೀಡು ನಾನಾ ರೂಪನೆ ನಿನ್ನ ಅರಿಯುವ ಶಕ್ತಿಯ ನೀಡೆ ನಗೆ ಸಾಧನೆ ನಿನ್ನ ಸಾಹಿತ್ಯವಾನಿಡುತ್ತ ನೀಡು ನಾನಾ ರೂಪನೆ ಅಮರನಾಗಿ ಎಲ್ಲರಲ್ಲೂ ನವ ಸ್ಫೂರ್ತಿ ನೀಡಿದೆ ಅಮರನಾಗಿ ಎಲ್ಲರಲ್ಲೂ ನವ ಸ್ಫೂರ್ತಿ ನೀಡಿದೆ ಚಂಚಲತೆಯ ಬಿಡಿಸಿ ಮನಗೆ ಧೈರ್ಯ ಸೈರ್ಯವ ನೀಡಿದೆ ಚಂಚಲತೆಯ ಬಿಡಿಸಿ ಮನಗೆ ಧೈರ್ಯ ಸೈರ್ಯವ ನೀಡಿದೆ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ವಿಷಯಗಳಲ್ಲಿ ಸಿಲುಕಿ ಮನವು ಮಲಗುತ್ತಿರುವುದು ದೇವನೇ ಅವುಗಳ ಮರ್ಮ ಅರಿವ ಭಕ್ತಿ ಮಾರ್ಗವ ತೋರುನಿ ವಿಷಯಗಳಲ್ಲಿ ಸಿಲುಕಿ ಮನವು ಅಲುಗುತ್ತಿರುವುದು ದೇವನೇ ಅವುಗಳ ಮರ್ಮ ಅರಿವ ಭಕ್ತಿ ಮಾರ್ಗವ ತೋರುನಿ ಜ್ಞಾನ ಹಾದಿಯಲೆನ್ನ ನಡೆಸು ಹೇ ದೇವ ದೇವನೇ ಜ್ಞಾನ ಹಾದಿಯಲೆನ್ನ ನಡೆಸು ಹೇ ದೇವ ದೇವನೇ ನಾನು ನನ್ನ ಅರಿಯುವಂತ ಮದಿಯ ನೀಡು ದೇವನೇ ನಾನು ನನ್ನ ಅರಿಯುವಂತ ಮದಿಯ ನೀಡು ದೇವನೇ ಹೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ಎಲ್ಲರ ಮನ ಬೆಳಗುವಂತ ಚೈತನ್ಯದಾತನೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ಸಾಷ್ಟಾಂಗ ವಂದನೆ ಸಾಷ್ಟಾಂಗ ವಂದನೆ ಪರಿಪರಿ ಶಾಸ್ತ್ರವನೋದಿದರೆ ವ್ಯರ್ಥವಾಯಿತು
ಹೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ಎಲ್ಲರ ಮನ ಬೆಳಗುವಂತ ಚೈತನ್ಯದಾತನೆ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ಎಲ್ಲರ ಮನ ಬೆಳಗುವಂತ ಚೈತನ್ಯದಾತನೆ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ಕತ್ತಲಲ್ಲಿ ಸಿಲುಕಿದೆ ಬಳಲಿ ಬೆಂಡಾದೆ ನಿನ್ನ ಚೈತನ್ಯದ ಬೆಳಕಿ ನಿಂದಲೇ ನಿಂದೆ ಕತ್ತಲಲ್ಲಿ ಸಿಲುಕಿದೆ ಬಳಲಿ ಬೆಂಡಾದೆ ನಿನ್ನ ಚೈತನ್ಯದ ಬೆಳಕಿ ನಿಂದಲೇ ನಿಂದೆ ಎಲ್ಲ ಜೀವಿಗಳಿಗೆ ನೀನೆ ಆಧಾರವಾಗಿದೆ ಎಲ್ಲ ಜೀವಿಗಳಿಗೆ ನೀನೆ ಆಧಾರವಾಗಿದೆ ಸತ್ಯ ಸಂದನೆ ನಿತ್ಯ ರೂಪನೆ ಹೇ ಯೋಗಿ ವರ್ಯನೇ ಸತ್ಯ ಸಂದನೆ ನಿತ್ಯ ರೂಪನೆ ಹೇ ಯೋಗಿ ವರ್ಯನೇ ಹೇ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ನಿನ್ನ ಅರಿವ ಶಕ್ತಿಯ ನೀಡೆ ನನಗೆ ದಾತನೇ ನಿನ್ನ ಸಾನ್ನಿಧ್ಯವ ನಿಯುತ ನೀಡು ನಾನಾ ರೂಪನೇ ನಿನ್ನ ಅರಿವ ಶಕ್ತಿಯ ನೀಡೆ ನನಗೆ ದಾತನೇ ನಿನ್ನ ಸಾನ್ನಿಧ್ಯವ ನಿಯುತ ನೀಡು ನಾನಾ ರೂಪನೇ ಎಲ್ಲರನ್ನಾಗಿ ಎಲ್ಲರಲ್ಲೂ ನವ ಸ್ಫೂರ್ತಿ ನೀಡಿದೆ ಅಮರನಾಗಿ ಎಲ್ಲರಲ್ಲೂ ನವ ಸ್ಫೂರ್ತಿ ನೀಡಿದೆ ಚಂಚಲತೆಯ ಬಿಡಿಸಿ ಮನಗೆ ಧೈರ್ಯವ ನೀಡಿದೆ ಚಂಚಲತೆಯ ಬಿಡಿಸಿ ಮನಗೆ ಧೈರ್ಯ ಸೈರ್ಯವ ನೀಡಿದೆ ಗುರುವೇ ಜ್ಞಾನದಾತನೆ ಸಾಷ್ಟಾಂಗ ವಂದನೆ ವಿಷಯಗಳಲ್ಲಿ ಸಿಲುಕಿ ಮನವು ಅಲುಗುದಿಹುದು ದೇವನೇ ಅವುಗಳ ಮರ್ಮರಿವ ಭಕ್ತಿ ಮಾರ್ಗವ ತೋರು ನೀ ವಿಷಯಗಳಲ್ಲಿ ಸಿಲುಕಿ ಮನವು ಅಲುಗುದಿಹುದು ದೇವನೇ ಅವುಗಳ ಮರ್ಮರಿವ
ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ನಮ್ಗೆ ಯಾವ್ದಾರ ಒಂಥರ ಟೀಚರ್ಗಳು ಯಾವಾಗ ಸಿಕ್ಕ ನಮಸ್ಕಾರ ಸರ್ ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಈ ಜೆ.ಪಿ. ನಗರ ಯೋಗ ಕೇಂದ್ರದಲ್ಲಿ ನಿಜವಾದ ಒಂದು ಅರ್ಥ ಸಿಕ್ತು. ಈ ಭಾಗ್ಯವನ್ನು ನಮ್ಮ ಕಣ್ಣಲ್ಲಿ ನಾವು ನೋಡೋ ಸೌಭಾಗ್ಯವನ್ನು ನೀವೆಲ್ಲ ಕಲ್ಪಿಕೊಂಡು ನನಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಗುರುಗಳಿಗೆ ಯಾವ ಥರ ಗೌರವ ಕೊಡಬೇಕು ಅಂತ ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಪಟ್ಟಿದೆ. ಯಾಕಂದ್ರೆ ಇವತ್ತು ದಿವಸ ಒಬ್ಬರು ಒಂದೊಂದರ ಗುರು ಇರ್ತಾರೆ. ಆದರೆ ನೀವು ಇವರಿಗೆ ಗೌರವ ಕೊಟ್ಟಿರೋದು ಅವ್ರು ಏನು ಸಹ ನಿಮ್ಮಿಂದ ಅಪೇಕ್ಷೆ ಪಡೆಯದಿಲ್ಲ, ಅವರ ಸಮಯವನ್ನು ಕೊಟ್ಟು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಅವರು ನಿಮಗೆ ಎಲ್ಲ ಥರ ಯೋಗಾಸನಗಳನ್ನ, ಪ್ರಾಣಾಯಾಮವನ್ನ ಎಲ್ಲವೂ ಸಹ ಅವರು ಹೇಳ್ಕೊಟ್ಟಿದ್ದಾರೆ. ನೀವು ಇವತ್ತು ಮಾಡಿದಿರಲ್ಲ, ಅವರಿಗೆ ಗುರುವಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ನೀವು ನಿಮ್ಮ ಉದಾರವಾದ ಮನಸ್ಸನ್ನು, ದೊಡ್ಡವರು ಚಿಕ್ಕವರು, ಅವರು ಏನಾಗಿರೋರು ಚಿಕ್ಕವರು ಏನು ಇದ್ರೆ ಗುರುಗಳಿಗೆ ಯಾವ ತರ ಗೌರವ ಸಿಗ್ಬೇಕು ಅಂದ್ರೆ ಖಂಡಿತವಾಗಿ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡೋದು. ನೀವು ಅಷ್ಟು ಅವರಿಗೆ ಗುರುಗಳಿಗೆ ಅಷ್ಟು ಸನ್ಮಾನ, ಅವರಿಗೆ ಒಂದೊಂದು ಸೌಭಾಗ್ಯವನ್ನ ಬರೋಂಗೆ ತಾವೆಲ್ಲರೂ ಸಹ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲೂ ಸಹ ಗುರುಗಳು ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ನಿಮಗೆಲ್ಲ ಇನ್ನ ಆರೋಗ್ಯ ದೃಷ್ಟಿಯಿಂದ ವ್ಯಾಯಾಮವನ್ನ ಎಷ್ಟೇ ಕೆಲಸ ಕಾರ್ಯಗಳಿದ್ದು ನಿಮಗೋಸ್ಕರ ಅವರ ಸಮಯವನ್ನು ಮುಡುಪಿಟ್ಟು ನಿಮಗೆ ಯೋಗಾಸನವನ್ನು ಹೇಳ್ಕೊಳ್ಳಿ ಅಂತ ಸಂದರ್ಭದಲ್ಲಿ ತಿಳಿಸ್ತಾ, ನಮ್ಮನ್ನ ಕರೆದಿದ್ದೀರಾ, ನಮಗೂ ಸಹ ಬಹಳ ಸಂತೋಷ ಆಗ್ತದೆ. ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ಮಂಜುನಾಥ್ ರೆಡ್ಡಿ ಅವರು ಒಂದು ಫಲ ಕೂಡ ಕೊಡ್ತಾ ಇದ್ದಾರೆ ಗುರುಗಳಿಗೆ. ಹಾಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ. ನನ್ನ ಮೂರನೇ ಗುರುಗಳಾದ ಕೃಷ್ಣವೇಣಿ ಮೇಡಮ್ ಕೂಡ ನಮ್ಮ ಇಲ್ಲಿಂದನೇ ಅವರಿಗೆ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ನನ್ನ ಶುರು ಮಾಡ್ತಾ ಇದ್ದಾರೆ. ಒಬ್ಬ ಶಿಕ್ಷಕ ಅಥವಾ ಗುರು ಏನಾದರೂ ಯಶಸ್ಸು ಪಡಿಬೇಕು ಅಂತಂದರೆ ಅಷ್ಟೇ ಮುಖ್ಯ ಶಿಷ್ಯದಿರ. ಆ ಶಿಷ್ಯರು ಎಷ್ಟು ಸಭ್ಯತೆಯಿಂದ, ಎಷ್ಟು ವಿನಯವಾಗಿ ವಿದ್ಯೆಯನ್ನು ಕಲಿತು ಆ ವಿದ್ಯೆಯನ್ನು ಪರಿಪೂರ್ಣವಾಗಿ ಕರಗತ ಮಾಡ್ಕೊತಾರೋ ಆವಾಗಲೇ ಆ ಗುರುವನ್ನರಿಗೆ ಒಂದು ಬೆಲೆ ಸಿಗುತ್ತೆ. ಅವತ್ತು ಆ ಕಾರ್ಯಕ್ರಮ ಇವತ್ತು ಸದುದ್ದೇಶ ಈಡೇರಿದೆ ಅಂತೇಳಿ ಇವತ್ತು ನನಗೆ ಸಂಪೂರ್ಣವಾಗಿ ತಿಳಿಸ್ತಾರೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ಇನ್ನಷ್ಟು ನಮ್ಮನ್ನು ಹೆಚ್ಚೆಚ್ಚು ಕಲಿಸೋದಕ್ಕೆ ಪ್ರೇರಣೆ ಮಾಡ್ತಾ ಇದೆ. ಇವತ್ತು ನಾವು ಈ ವೇದಿಕೆ ಮೇಲೆ ನಮ್ಮ 2ನೇ ಬ್ಯಾಚ್ ಅಂದರೆ 7:15ರಿಂದ 8:15ರವರೆಗೆ ಇನ್ನೊಂದು ಬ್ಯಾಚನ್ನು ಶುರು ಮಾಡ್ತಾ ಇದ್ದೀವಿ. ಈಗಿರೋ ಜನ ಜಾಸ್ತಿ ಆಗಿರೋದ್ರಿಂದ 2 ಬ್ಯಾಚ್ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆ ಬ್ಯಾಚ್ಗೆ ಯಾರ್ಯಾರು ಆಸಕ್ತಿ ಇರ್ತಾರೋ ಅವರೆಲ್ಲ ಜಾಯ್ನ್ ಆಗ್ಬೋದು. ಇನ್ನು ಮುಖ್ಯವಾಗಿ ತಿಂಡಿ ಅರೇಂಜ್ ಮಾಡಿರ್ತಕ್ಕಂಥ ನಮ್ಮ ಲಕ್ಷ್ಮೀ ಮೇಡಮ್ಗೂ ಅವ್ರ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಹಾಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡಿಬೇಕಾಗಿ ಮುಖ್ಯ ಕಾರಣ ನಾಗೇಶು, ಕುಸುಮ, ಪಲ್ಲವಿ, ಇನ್ನೂ ಅನೇಕರು, ವಿದ್ಯಾ ಮೇಡಮ್ ಎಲ್ಲರೂ ತುಂಬ ಶ್ರದ್ಧಾಭಕ್ತಿಯಿಂದ ಅಭ್ಯಾಸ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀರ. ನನಗಂತೂ ತುಂಬ ಹೃದಯ ತುಂಬಿ ಬರ್ತಾ ಇದೆ. ಇದಕ್ಕೆಲ್ಲ ನನಗೆ ಮುಖ್ಯ ಪ್ರೇರಣೆ ನನ್ನ ಹೆಂಡತಿ ಸಾಗರ ಆಗಿದ್ರೆ ನಾನು ಇಷ್ಟೆಲ್ಲ ಅಭ್ಯಾಸ ಮಾಡೋಕ್ಕೂ ಹೋಗ್ತಾ ಇರಲಿಲ್ಲ. ಅವರು ಕೆಲಸ ಕಾರ್ಯಗಳನ್ನ ಅವ್ರಿಗೆ ವಹಿಸ್ಕೊಂಡು ನನಗೆ ಫ್ರೀ ಆಗಿಬಿಟ್ಟು ಯಾವ ಫಂಕ್ಷನ್ಗೂ ಹೋಗ್ದಂಗೆ ಎಲ್ಲ ಅವರೇ ಫಂಕ್ಷನ್ ಅಟೆಂಡ್ ಮಾಡಿ ನನ್ನನ್ನು ಯೋಗ ಕ್ಲಾಸ್ ಬಿಟ್ಟು ಫಸ್ಟು ಅವರಿಗೆ ನಾನು ಒಂದು ಗೌರವ ಸಲ್ಲಿಸ್ತೀನಿ. ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಈ ಬರುವ ಗುರುಪೌರ್ಣಿಮೆ ಅಷ್ಟರೊಳಗಡೆ ಇನ್ನೂ ನಮ್ಮ ಯೋಗ ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತೇಳಿ ನಿಮ್ಮೆಲ್ಲರಿಗೂ ವಂದಿಸ್ತಾ 12 ಮಾತುಗಳನ್ನು ಮುಗಿಸ್ತೇನೆ. ಆದ್ದರಿಂದ ಅದು ಏನು ಹೇಳ್ತಾರೆ ಸತ್ಯ. ಅದು ಈಗ ನಾನು ಮೈತೋಳೆ ಉದ್ದೇಶ ನಾಡಿದ್ದು ಶನಿವಾರ 12ನೇ ತಾರೀಕು ಸಂಜೆ 6 ಗಂಟೆಗೆ ನಮ್ಮ ಸಂಘದಿಂದ ಹಾಸ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇಲ್ಲೇ ನಿಮ್ಮ ಎದುರುಗಡೆ ನಮ್ಮ ಕ್ಲಿನಿಕ್ ಪಕ್ಕದಲ್ಲಿ